ರಾಜ್ಯದ ವಿವಿಧ ಜಿಲ್ಲೆಗಳ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜಲಕ್ಷಾಮ ಉಂಟಾಗಿದೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಗ್ರಾಮದ ಜನರು ಪರದಾಡುವಂತಾಗಿದೆ. ಆದರೂ ಕೂಡ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡದಿರುವುದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ರಾಜ್ಯದ ಎಲ್ಲೆಲ್ಲಿ ನೀರಿಗೆ ಸಮಸ್ಯೆ ಎದುರಾಗಿದೆ ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕುಡಿಯುವ ನೀರಿಗಾಗಿ ಜನರು ಪರದಾಟ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡದ ಸರ್ಕಾರ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಬೇಸರ. ಸದ್ಯ ರಾಜ್ಯದಲ್ಲಿ ಬಿರು ಬೇಸಿಗೆ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಬೇಸಿಗೆ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗದಂತೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತಗಳಿಗೆ ಸಾಕಷ್ಟು ಅನುದಾನ ನೀಡುತ್ತಿದೆ. ಆದ್ರೆ ಧಾರವಾಡ ಜಿಲ್ಲೆಯ ಅಧಿಕಾರಿಗಳು ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ಅಂತ ಕಾಣಿಸ್ತಿದೆ. ಜಿಲ್ಲೆಯಲ್ಲಿ ಕುಂದಗೋಳ, ಹುಬ್ಬಳ್ಳಿ ಗ್ರಾಮೀಣ, ಕಲಘಟಕಿ ತಾಲೂಕಿನ ಪ್ರಮುಖ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಜನ ಪರದಾಟ ನಡೆಸುತ್ತಿದ್ದಾರೆ. ಹನಿ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇದು ಜಿಲ್ಲಾಡಳಿತದ ಕಣ್ಣಿಗೆ ಕಾಣುತ್ತಿಲ್ಲ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿದೆ. ಬೇಸಿಗೆ ಮೊದಲ ಹಂತದಲ್ಲಿಯೇ ಗ್ರಾಮೀಣದಲ್ಲಿ ಹನಿ ಹನಿ ನೀರಿಗೂ ಸಂಕಷ್ಟ ಎದುರಾಗಿದೆ. ಹಿರೇನರ್ತಿ ಗ್ರಾಮದಲ್ಲಿ ಜಲಕ್ಷಾಮ ಉಂಟಾಗಿದ್ದು, ಬಿಂದಿಗೆ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರಿಯಾಗಿ ನೀರ ಬರಂಗಿಲ್ಲ ರೀ. ಫಸ್ಟಿಗೆ ರೀ ಹೇಳ್ಬೇಕಂದ್ರಿ ಜಿಮ್ಜಿನ್ನೆಲ್ಲ ಹಾಕ್ಸಾರಿ. ಅದು ಒಂದು ತಿಂಗಳು 2 ತಿಂಗಳು ಅಷ್ಟು ಬಂದು ರೀ. ಆಮೇಲೆ ನೀರೇ ಬಂದಿಲ್ಲ, ಅದ್ರೊಳಗೆ ಬಂದಿಲ್ಲ ರೀ. ಒಬ್ಬ ದೊಡ್ಡ ಬಂದ್ರೆ 1.5 ಇಂಚು 2 ಇಂಚಿನ ಪೈಪ್ ಹಾಕಿರ್ತಾರೆ. ಅವರು ಚಲೋ ಬರ್ತಾರೆ, ನಮಗೆ ಚಲೋ ಬರಂಗಿಲ್ಲ ರೀ. ಅವ್ರು ಬಂದ್ ಮಾಡಿದ್ರೆ ನಾವು ಹಿಡ್ಕೋಬೇಕು, ನೀವು ಹಿಡ್ಕೋಬೇಕಲ್ಲ ರೀ. ಅವ್ರು ಬಂದು ಬರಲಿಲ್ಲ ರೀ. ಮತ್ತು ನಾವು ಕೊಡಪಾನ ಹಿಂಗೆ ಹಿಡ್ಕೊಂಡು ಮತ್ತೆ ಹೋಗ್ಬೇಕು ರೀ. ನಾವು ಕಾಮನ್ ಕಟ್ಟಿ ಅಂತ ಐತೆ ನೋಡ್ರಿ, ನಾವು ಅಲ್ಲಿ ಹೋಗಿ ನೀರು ತರ ಹೋಗಿ ನೋಡ್ರಿ. ಹೇಳೇವ್ರಿ ನೀರು ಬಿಡ್ತೇವೆ ಅಂದ್ರೆ ನೀರೇ ಇಲ್ಲಮ್ಮ ಟ್ಯಾಂಕ್ಯಾಗ ನಾವೇನು ಮಾಡೋಣ ಅಂತಾರ್ರಿ. ಅದಕ್ಕೆ ಮತ್ತೆ ಒಮ್ಮೆ ಏನು ಚಲೋ ಮಾಡಿದ ಅಂದ್ರೆ ಅದು ನೀರೇನಿಲ್ಲ, ಬಡ ಒಂದು ಕೊಡ ಬರತ್ತಿಗೆ ಬಂದ ಮಾಡಿಬಿಡ್ತಾರ್ರಿ. ಮತ್ತೆ ನೀರೇ ಇಲ್ಲ, ಮತ್ತೆ ಹುಡ್ಕೊಂತ ಹೋಗ್ಬೇಕ್ರಿ ನಾವು ನೀರನ್ನ. ಸಿಬ್ಬಂದಿಗಳು ಮೇನ್ ಐತ್ರಿ ಇದ್ರ ತಪ್ಪ. ಅವ್ರ ನೀರು ಮೆಂಬರ್ಗಳು ಕರೆಕ್ಟ್ ಅವ್ರು ನೀರು ಬಿಡಪ್ಪ ಅಂತ ಚೊಕ್ ಹೇಳ್ತಾರೆ. ಅವ್ರು ಸಿಬ್ಬಂದಿಗಳು ಇದನ್ನ ನಾಟಕ ಮಾಡಕೊಂತಾರ್ರಿ. ಅಲ್ಲೇ ನಮ್ಮ ಏರಿಯಾಕ ಅಲ್ಲಿಂದ ಒಂದು ವಾಲ್ ಬೇರೆ ಸಪ್ರೇಟ್ ಕುಂದಿರ್ಸಿದ್ರೆ ಇರ್ತಾವ್ರಿ ನೀರು. ಇವ್ರು ಸಪ್ರೇಟ್ ಕುಂದಿರ್ಸವಲ್ರ, ಅಲ್ಲಿ ಬಡ್ಡ್ಯಾನಾರ ಎಲ್ಲಾರು ನೀರು ಮಿಷನ್ ಹಚ್ಚಲಾನ ಇರ್ತಾವ್ರಿ ನೀರು ಅವ್ರಿಗೆ. ಜಿಲ್ಲಾಧಿಕಾರಿ ದಿವ್ಯಪ್ರಭು ಮಾತನಾಡಿ, ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಾರೆ. ಆದ್ರೆ ಗ್ರಾಮ ಪಂಚಾಯತಿ ಪಿಡಿಒಗಳು ಮಾತ್ರ ನೀರು ಕೇಳಿದ್ರೆ ಜನರ ಮೇಲೆ ದರ್ಪ ತೋರಿಸ್ತಾರೆ. ಯರಗುಪ್ಪಿಂದ ನೀರು ಸರಿತಂಗೆ ಬರ್ತಾ ಇಲ್ರಿ. ಯಾಕಂದ್ರೆ ನಮ್ಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರೋದ್ರಿಂದ ನಮಗೆ ಕಿರೇಸೂರದಿಂದ ಬರ್ಬೇಕು ನೀರು. ಕಿರೇಸೂರದಿಂದ ಬಂದು ಯರಗುಪ್ಪಿಗೆ ಬರ್ಬೇಕು. ಯರಗುಪ್ಪಿಯವ್ರು ನಮಗೆ ನೀರು ಕೊಟ್ರೆ ನಾವಿಲ್ಲಿ ಊರಿನ ನೀರು ಸರಿಯಾಗಿ ಬಿಡಾಕ ಅನುಕೂಲ ಆಗ್ತೈತಿ. ಬಟ್ ಈ ವಿಷಯವಾಗಿ ನಾವು ಹಲವಾರು ಬಾರಿ ಕುಡಿಯುವ ನೀರು ಇಲಾಖೆಗೆ ಅಲ್ಲಿ ಮಾಹಿತಿ ಕೊಟ್ಟಿವಿ. ನಮ್ಮ AW ಅವ್ರು ಬಂದಿದ್ರು, ಪೈಪ್ಲೈನ್ ಹಾಕೊಡ್ತೇನೆ ಅಂದಿದ್ರು. ಆದ್ರೆ ಇನ್ನೂ ಮಠ ನಮ್ಗೆ ಯಾವ್ದು ಅನುಕೂಲ ಮಾಡ್ಕೊಟ್ಟಿಲ್ಲ. ಯಾದಗಿರಿಯಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರ. ಸಗರ ಗ್ರಾಮದ ಜನತೆಗೆ ಬಾವಿ ನೀರೇ ಆಸರೆ. ಇತ್ತ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಮಹಿಳೆಯರು ಕುಡಿಯುವ ನೀರು ಹಿಡಿಯಲು ಪಡಬಾರದ ಕಷ್ಟ ಪಡ್ತಿದ್ದಾರೆ. ಬೇಸಿಗೆ ಶುರುವಿನಲ್ಲಿ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಈ ಸಗರ ಗ್ರಾಮದ ಜನರಿಗೆ ಹೊಳೆಕಟ್ಟೆ ಓಣಿಯಲ್ಲಿರುವ ಸೇದುವ ಬಾವಿಯೊಂದೇ ಆಸರೆಯಾಗಿದೆ. ಇಡೀ ಗ್ರಾಮದ ಜನರು ಅದೊಂದೇ ಬಾವಿಗೆ ಬಂದು ನಾಮುಂದು ತಾಮುಂದು ಅಂತ ನೀರು ಸೇತ್ತಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನೀರಿನ ಸಮಸ್ಯೆ ಬಾಳದ್ರಿ, ಸ್ವಲ್ಪ ನೀರಿಂದೇ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ. ಹೆಂಗಾರ ಮಾಡಿಕೇಶ್ ನಮ್ಗೆ ನೀರು ಬರಂಗ್ ಮಾಡ್ಬೇಕ್ರಿ. ನಮ್ಗೆ ಈ ಸಿದ್ದದೊಂದು ಬಾಯಿ ಆದ್ರೆ ನಮ್ಮ ಏರಿಯಾಕ ನೀರು ಸೇದಿ ಹೆಣ್ಮಕ್ಳು ಬಾಣಂತಿಯರು ಮುದುಕಿಯರು ಎಲ್ಲ ಸೇದಕ್ ಆಗಲ್ರಿ ಅವ್ರ ಕೈಲಿ. ಮನೆಗೆ ಸ್ವಲ್ಪ ನೀರು ಬರಂಗ್ ಮಾಡಿದ್ರೆ ನೆಳ ಹಾಕಿಸಿ ಸಾಕ್ರಿ, ಅಷ್ಟೇ ಸಾಕಾಗಿದೆ ನಮ್ಗೆ. ಅಷ್ಟೇ ಬೇಕಾಗಿದ್ರಿ. ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮ್ ಪುಣ್ಯ ಬರ್ತದ್ರಿ, ನಮ್ಗೆ ನೀರು ಬರಂಗ್ ಮಾಡ್ರಿ, ಅಷ್ಟೇ ಸಾಕು. ತ್ರಾಸದಶಿಂದೆ ಏನು ಅಲ್ಲಿ ತಂದೆ ಇಲ್ಲಿ ತಂದೆ ಅಂತ ಆಗ್ಯದ್ರಿ. ಹಿಂಗೆ ಮನ್ಯಾಗ ನೀರ್ ಇಲ್ದಂಗ ಕುಂತೀವ್ರಿ. ಈಗ ಸೇದಿ ತಂದು ನಮ್ಗೆ ವಯಸ್ಸು ಆಗ್ಯದ್ರಿ. ಈಗ ನೀರ್ ಬರೋ ತ್ರಾಸ ಆಗ್ಯದ ನೋಡ್ರಿ. ಈಗ ಸದ್ದ ನಮ್ಗ ನೀರ್ ಬೇಕು. ನೀರಿನ ಕಾಲಾಗಿ ಗುಳಾಡಕತ್ತಿ ಮಾಡವಲ್ರಲ್ಲ. ಈಗ ಎಲ್ಲಾರು ಕೂಡಿ ಮಾಡ್ಲಕತ್ತಾರ. ಆಗ ನಿಮ್ ಕೈ ಜೋಡಿಸ್ತೇವ್ರಿ, ಎಲ್ಲಾರು ಕೂಡಿ ಮಾಡ್ರಿ ನಮ್ಗೆ ನೀರು ಬರಂಗ್ ಮಾಡ್ರಿ. ಒಟ್ಟಾರೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ಹನಿ ನೀರಿಗೂ ಜನ ಪರಿತಪಿಸುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಬಾವಿಯಿಂದ ಗ್ರಾಮದ ಮನೆಗಳಿಗೆ ನೀರು ಹರಿಯುವ ಹಾಗೆ ಮಾಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.